ಪ್ರಸಕ್ತ ಸಾಲಿನ 48.21 ಲಕ್ಷ ಕೋಟಿ ಮೊತ್ತದ ಬಜೆಟ್ ವಿಕಸಿತ ಭಾರತಕ್ಕೆ ಬರದ ಮುನ್ನುಡಿ. ದೇಶದ ಬಡವರು, ಶೋಷಿತರು, ಕೃಷಿಕರು, ಮಹಿಳೆಯರು, ಯುವ ಜನರ ಬದುಕಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ವಿಕಸಿತ ಬಜೆಟ್ ಮಹತ್ವದ ಪಾತ್ರ ವಹಿಸಲಿದೆ. ಮುಖ್ಯವಾಗಿ ಮಧ್ಯಮ ವರ್ಗದ ಬದುಕನ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲು ಪ್ರಧಾನಿಗಳು ಮುಂದಡಿ ಇಟ್ಟಿದ್ದಾರೆ. ಜನರ ಬದುಕನ್ನ ಸಮೃದ್ಧಗೊಳಿಸುತ್ತಲೇ ಅವರ ಕನಸುಗಳನ್ನ ಸಾಕಾರಗೊಳಿಸಿ ದೇಶವನ್ನ ಅಭಿವೃದ್ಧಿಯ ಹೆದ್ದಾರಿಯಲ್ಲಿ ನಡೆಸುವುದು ಬಜೆಟ್ನ ಒಟ್ಟಾರೆ ಉದ್ದೇಶ. ಅದೇ ಮೋದಿಯವರ ಗುರಿಯೂ ಕೂಡ. ತೆರಿಗೆಯ ಸ್ಟ್ಯಾಂಡರ್ಡ್ ಡಿಡಕ್ಷನ್ 25,000 ಹೆಚ್ಚಳ ಮಾಡಿದ್ದಲ್ಲದೆ ವೇತನದಾರರಿಗೆ ವಾರ್ಷಿಕ 17,500 ರೂಪಾಯಿ ತನಕ ಉಳಿತಾಯಕ್ಕೆ ಅವಕಾಶ ನೀಡಿದ್ದಾರೆ. ಕ್ಯಾನ್ಸರ್ ಔಷಧ ಬೆಲೆ ಇಳಿಕೆ, ಚಿನ್ನ ಬೆಳ್ಳಿ, ಆಮದು ಆಭರಣಗಳು, ಪ್ಲಾಟಿನಂ, ಮೊಬೈಲ್ಗಳ ಕಸ್ಟಮ್ ಸುಂಕಕ್ಕೆ ಕತ್ತರಿ ಹಾಕಿರುವುದು ಮಧ್ಯಮ ವರ್ಗಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಬಜೆಟ್ನ ಚಿತ್ತ ಯುವ ಜನಾಂಗದ ಕಡೆಯೂ ನೆಟ್ಟಿದೆ. ಅವರ ಶಿಕ್ಷಣ, ಕೌಶಲ್ಯ, ಉದ್ಯೋಗ ಸೃಷ್ಟಿಗೆ 1.48 ಲಕ್ಷ ಕೋಟಿ ಮೀಸಲಿಟ್ಟಿದೆ. 3% ಬಡ್ಡಿ ದರದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ಈ ವೋಚರ್ ಮೂಲಕ ಸಾಲವನ್ನು, ದೇಶೀಯ ಸಂಸ್ಥೆಗಳಲ್ಲಿ ಕೈಗಾರಿಕಾ ತರಬೇತಿ, ಉನ್ನತ ಶಿಕ್ಷಣಕ್ಕಾಗಿ 10 ಲಕ್ಷದವರೆಗೆ ಸಾಲದ ನೆರವನ್ನು ಒದಗಿಸಲು ಮುಂದಾಗಿರುವುದು ಯುವ ಜನತೆಗೆ ಉದ್ಯೋಗ ನೀಡುವ ಪ್ರಧಾನಿಗಳ ಬಹುದೊಡ್ಡ ಗುರಿಗೆ ಪೂರಕವಾದ ಹೆಜ್ಜೆಗಳು. ಇಪಿಎಫ್ನಲ್ಲಿ ನೋಂದಾಯಿಸಿ ಮೊದಲ ಬಾರಿಗೆ ಉದ್ಯೋಗ ಪಡೆದವರಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉಪಕ್ರಮದಿಂದ 2.1 ಲಕ್ಷ ಯುವಜನರಿಗೆ ಪ್ರಯೋಜನವಾಗಲಿದೆ. ಟಾಪ್ 500 ಕಂಪನಿಗಳಲ್ಲಿ 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ವ್ಯವಸ್ಥೆ ಮಾಡಿರುವುದು ಕೌಶಲ್ಯಾಭಿವೃದ್ಧಿಯ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಾಕ್ಷಿ. ಮುದ್ರಾ ಯೋಜನೆ ಸಾಲ 20 ಲಕ್ಷ ಏರಿಕೆ ಯುವಜನರು ಸ್ವಂತ ಕಾಲಿನ ಮೇಲೆ ನಿಲ್ಲುವ ಉಮೇದನ್ನ ಹೆಚ್ಚಿಸಲಿದೆ. ಮೋದಿಯವರು ಬಜೆಟ್ನಲ್ಲಿ ಅನ್ನದಾತರ ಬದುಕನ್ನ ಮತ್ತಷ್ಟು ಉನ್ನತೀಕರಿಸುವ ದೂರದ ದೃಷ್ಟಿಯಿಂದ ಕೃಷಿ ಕ್ಷೇತ್ರಕ್ಕೆ 1.52 ಲಕ್ಷ ಕೋಟಿ ಘೋಷಣೆ ಮಾಡಿದ್ದಾರೆ. ಈ ವರ್ಷದ ಕೊನೆ ಹೊತ್ತಿಗೆ 1 ಕೋಟಿ ರೈತರನ್ನ ನೈಸರ್ಗಿಕವಾಗಿ ಕೃಷಿ ವ್ಯಾಪ್ತಿಗೆ ತರುವ ಮಹೋನ್ನತ ಸಂಕಲ್ಪ ಹೊಂದಿದ್ದಾರೆ. ರೈತರನ್ನ ಡಿಜಿಟಲಿಗರನ್ನಾಗಿ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅದಕ್ಕಾಗಿ 100 ಜಿಲ್ಲೆಗಳಲ್ಲಿ ಬೆಳೆ ಸರ್ವೆಯನ್ನ ಡಿಜಿಟಲ್ ಮೂಲಕ ಮಾಡುವ ವಿಶಿಷ್ಟ ಯೋಜನೆಗೆ ಚಾಲನೆ ನೀಡಿದ್ದಾರೆ. ದೇಶದ ಮೂಲ ಸೌಕರ್ಯಗಳ ಉನ್ನತೀಕರಣಕ್ಕಾಗಿ 11,11,111 ಕೋಟಿ ನೀಡಿರುವುದರಿಂದ ವಿದೇಶಿ ಹೂಡಿಕೆಯ ಹರಿವು ಜಾಸ್ತಿಯಾಗಲಿದ್ದು, ದೇಶದ 2ನೇ ಹಂತದ ನಗರಗಳಲ್ಲಿ ಉದ್ಯೋಗ ಸೃಷ್ಟಿ, ವಾಣಿಜ್ಯ ಚಟುವಟಿಕೆಗಳ ವೇಗ ಹೆಚ್ಚಲಿದೆ. 100 ನಗರಗಳಲ್ಲಿ ಕೈಗಾರಿಕಾ ಪಾರ್ಕುಗಳ ಸ್ಥಾಪನೆಯಿಂದ ಸ್ಥಳೀಯರಿಗೆ ಉದ್ಯೋಗಗಳು ದೊರಕಲಿವೆ. ದೇಶದ ಜೀವನಾಡಿಯಾಗಿರುವ ಗ್ರಾಮೀಣಾಭಿವೃದ್ಧಿಗೆ 2.66 ಲಕ್ಷ ಕೋಟಿ ರುಗಳನ್ನ ಪ್ರಧಾನಿ ಮೋದಿಯವರು ಎತ್ತಿಟ್ಟಿದ್ದಾರೆ. ಪಿಎಂ ಆವಾಸ್ ಯೋಜನೆಗೆ 10 ಲಕ್ಷ ಕೋಟಿ ಅನುದಾನ ನೀಡಿ 3 ಕೋಟಿ ಮನೆಗಳ ನಿರ್ಮಾಣ ಗುರಿ ಪೂರೈಸಿ ಬಡವರ ಸ್ವಂತ ಮನೆಯ ಕನಸನ್ನ ನನಸು ಮಾಡಲಿದ್ದಾರೆ. ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನ 5 ವರ್ಷಗಳವರೆಗೆ ವಿಸ್ತರಣೆ ಮಾಡಿರೋದ್ರಿಂದ ದೇಶದ 81.3 ಕೋಟಿ ಮಂದಿಯ ಹಸಿವು ನೀಗಲಿದೆ. ಸ್ಟಾರ್ಟ್ಅಪ್ ಕಂಪನಿಗಳ ಹೂಡಿಕೆಯ ಮೇಲೆ ಹಾಕುತ್ತಿದ್ದ ಏಂಜಲ್ ತೆರಿಗೆಗೆ ವಿದಾಯ ಹೇಳಿರೋದಂತೂ ನವೋದ್ಯಮಿಗಳಿಗೆ ಚೈತನ್ಯ ತುಂಬಿದೆ. ಉದ್ಯೋಗ, ಕೌಶಲ್ಯ, ಎಂಎಸ್ಎಂಇ, ಮಧ್ಯಮ ವರ್ಗವನ್ನ ಕೇಂದ್ರವಾಗಿಟ್ಟುಕೊಂಡು ದೇಶದ ಆರ್ಥಿಕತೆಯ ವೇಗವನ್ನ ಬಜೆಟ್ ಹೆಚ್ಚಿಸಲಿದೆ. ನಾರಿ ಶಕ್ತಿಗೆ 3 ಲಕ್ಷ ಕೋಟಿ ಮೀಸಲು ಮಹಿಳಾ ಸಬಲೀಕರಣದ ಬಗ್ಗೆ ಪ್ರಧಾನಿಗಳಿಗಿರುವ ಕಾಳಜಿ ಸಂಕೇತ. ಮಹಿಳಾ ಕೇಂದ್ರಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವುದಲ್ಲದೆ ಮಾತೃವಂದನ, ವಸತಿ ನಿಲಯಗಳಿಗೆ 2,516 ಕೋಟಿ, ಮಹಿಳಾ ಸುರಕ್ಷತೆ ಕಾಪಾಡುವ ಒನ್ ಸ್ಟಾಪ್ ಸೆಂಟರ್ ಯೋಜನೆಗೆ 629 ಕೋಟಿ ಘೋಷಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ಅಭಿವೃದ್ಧಿಗೆ 1,000 ಕೋಟಿ ಅನುದಾನ ನೀಡಿರುವುದು ಉಪಗ್ರಹ ತಯಾರಿಕೆ, ಅದರ ಬಿಡಿಭಾಗಗಳ ಉತ್ಪಾದನೆಗೆ ಪ್ರೋತ್ಸಾಹ ಸಿಕ್ಕಿದಂತಾಗಿದೆ. ಹೀಗಾಗಿ ಬಾಹ್ಯಾಕಾಶ ಕ್ಷೇತ್ರದ ವಾಣಿಜ್ಯ ಚಟುವಟಿಕೆಗಳು ಮತ್ತಷ್ಟು ವಿಸ್ತಾರಗೊಳ್ಳಲಿದೆ. ದೇಶದ ವಿಕಸನ ಜೊತೆಗೆ ಜನರ ಬದುಕನ್ನು ವಿಕಸಿತಗೊಳಿಸುವುದು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಮಹತ್ತರ ಗುರಿ. ದೇಶವನ್ನ ವಿಶ್ವದ 3ನೇ ಆರ್ಥಿಕ ದೊಡ್ಡ ದೇಶವನ್ನಾಗಿ ರೂಪಿಸುವ ಗುರಿಗೆ ಈ ಬಜೆಟ್ ಮತ್ತಷ್ಟು ಚೈತನ್ಯ ತುಂಬಲಿದೆ. ಜಗವು ಭಾರತದ ಕಡೆಗೆ ತಿರುಗಿ ನೋಡಲಿದೆ.